ಕರವೇ ಕಾರ್ಯಕರ್ತರ ಮನೆಗಳ ಮೇಲೆ ಪೊಲೀಸರ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಲಹಂಕ, ಬ್ಯಾಟರಾಯನಪುರ, ದೇವನಹಳ್ಳಿಯಲ್ಲೆಲ್ಲ ರೇಡ್ ಆಗಿದೆ. ಕರವೇ ಕಾರ್ಯಕರ್ತರ ಮನೆಗಳಲ್ಲಿ ಪೊಲೀಸರು ಶೋಧವನ್ನ ನಡೆಸಿದ್ದಾರಂತೆ. ಪೊಲೀಸ್ ದಾಳಿಯಿಂದ ಕರವೇ ಕುಟುಂಬಸ್ಥರಲ್ಲಿ ಆತಂಕ ಇದೆ. ಕನ್ನಡ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು ಈ ರೀತಿ ಹಾದಿಯನ್ನ ಇಟ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಮನೆಗೆ ಹೋಗಿ ಶೋಧ ನಡೆಸೋದು, ಮನೆಯವರನ್ನ ವಿಚಾರಣೆ ನೆಪದಲ್ಲಿ ಕಿರುಕುಳ ಕೊಡುವಂತಹ ಆರೋಪ, ಗಂಭೀರ ಆರೋಪ ಇದು, ಸೀರಿಯಸ್ ಅಲಿಗೇಷನ್ ಇದು. ಹೋರಾಟದ ಒಂದು ಹಾದಿಯಲ್ಲೇ ನಾವು ಸಾಕ್ತೀವಿ. ತದನಂತರದಲ್ಲಿ ಒಂದಷ್ಟು ಜನ ಕಾರ್ಯಕರ್ತರನ್ನ ಪ್ರೇರೇಪಣೆ ಮಾಡೋದು, ಮತ್ತು ಪೊಲೀಸರೇ ನಮ್ಮ ಕಾರ್ಯಕರ್ತರ ಜೊತೆಲಿ ಕಾರ್ಯಕರ್ತರ ಹಾಗೆ ನಿಂತ್ಕೊಂಡು ಸಿವಿಲ್ ಡ್ರೆಸ್ಸಲ್ಲಿ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು, ಅದಕ್ಕೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಕೂಡ ಇದೆ. ಅದ್ರ ಜೊತೆಗೆ ಒಂದಷ್ಟು ಠಾಣೆಗಳ ಪೊಲೀಸ್ ಸಿಬ್ಬಂದಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಲಾಠಿ ಚಾರ್ಜ್ ಆಗಿರುವಂಥದ್ದು, ಅದಕ್ಕೂ ಕೂಡ ನಮ್ಮ ಹತ್ರ ವಿಡಿಯೋ ದಾಖಲೆ ಇದೆ, ಅದು ಮೀಡಿಯಾದಲ್ಲೂ ಕೂಡ ಬಂದಿರುವಂಥದ್ದು. ಮತ್ತು ಇನ್ನೊಬ್ಬ ಕಾರ್ಯಕರ್ತರನ್ನ ಬಂಧನಕ್ಕೆ ಒಳಮಾಡಿ ಮತ್ತು ಅವನಿಗೆ ಕಾಲಿಗೆ ಒಂದಷ್ಟು ಪೆಟ್ಟಾಗಿರುವಂಥದ್ದು. ಆಮೇಲೆ ಏನು ಮಾಡ್ತಾರೆ, ಎಲ್ಲಿ ನಾವು ಅದನ್ನು ಬೇರೆ ರೀತಿಯಾಗಿ ಒಂದು ಬೇರೆ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋ ಒಂದು ಹಂತದಲ್ಲಿ ಆ ಹುಡುಗನ ಕರ್ಕೊಂಡೋಗಿ MLC-ಯನ್ನು ಮಾಡಿಸ್ತಾರೆ. ಆಮೇಲೆ ಅದನ್ನು ಅವ್ರಿಗೆ ಹೇಗೆ ಬೇಕೋ ಹಾಗೆ MLC-ಯನ್ನು ಮಾಡಿಸ್ಕೊಡ್ತಾರೆ. ಅಂದರೆ ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ದಾನೆ ಅನ್ನೋ ರೀತಿಯಲ್ಲಿ ಬರೆಸ್ಕೋತಾರೆ. ಅದು ಸೆಂಟ್ ಫಿಲೋಮಿನಾಸಲ್ಲಿ ಇಮಿಡಿಯೇಟ್ಲಿ ನಾವೇನು ಮಾಡ್ತೀವಿ, ಆ ವಿಚಾರ ತಿಳಿದ ತಕ್ಷಣ ಕಬ್ಬನ್ಪೇಟೆ ಪೊಲೀಸ್ ಠಾಣೆಗೆ ಹೋಗ್ತೀವಿ. ಇನ್ಸ್ಪೆಕ್ಟರ್ ಆದ ಗಿರೀಶ್ ಅವ್ರ ಜೊತೆ ಮಾತಾಡ್ತೀವಿ. ನೀವೇ ಅಲ್ವಾ ಸರ್ ಲಾಠಿ ಚಾರ್ಜ್ ಮಾಡೋದು, ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳಿ. ಅದಾದಮೇಲೆ ಅವ್ರು ಭಾಳ ಉಡಾಫೆಯಾಗಿ ಹೇಳ್ತಾರೆ, ನಮ್ಮ ಹೈಯರ್ ಆಫೀಸರ್ಸಿಗೆ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಇದೇ ನಮ್ಮ ಕಾರ್ಯಕರ್ತರನ್ನ ಕರ್ಕೊಂಡು ಬೋರಿಂಗ್ ಹಾಸ್ಪಿಟ್ಲ್ಗೆ ಹೋಗಿ ಅಲ್ಲೂ ಕೂಡ MLC-ನ ಮಾಡಿಸಿ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಮತ್ತು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ, ನೆಲಮಂಗಲ ಮತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗಿದೆ ಅಂದರೆ, ಕಾರ್ಯಕರ್ತರುಗಳ ಮನೆಗೆ ಏಕಾಏಕಿ ನುಗ್ತಿದ್ದಾರೆ. ಮಧ್ಯರಾತ್ರಿನಲ್ಲೆಲ್ಲ ನುಗ್ಗಿ ಅವರ ಅಂದರೆ ಲೈಕ್ ವಯಸ್ಸಾದವರು ಅವರು ಇವರು ಎಲ್ಲ ಇರ್ತಾರೆ. ಆತಂಕಗೊಳ್ತಾರೋ ಇಲ್ವೋ, ಯಾರಾದರೂ ಪೊಲೀಸವರು ಯಾರಾದರೂ ಕನ್ನಡದ ಕೆಲಸ ಮಾಡಿರೋದಕ್ಕೆ ಈ ಥರ ನುಗ್ಗಿರೋದು ನಾನು ಈ ಇಡೀ ಹಿಸ್ಟ್ರಿನಲ್ಲೇ ನಾನು ನೋಡಿಲ್ಲ. ಆದರೆ ಏನೋ ಒಂದು ಕೊಲೆ ಮಾಡಿರೋರು, ದರೋಡೆ ಮಾಡಿರೋ ಥರ ಈ ಥರದಲ್ಲಿ ಏಕಾಏಕಿ ಮನೆಗಳಿಗೆ ನುಗ್ಗಿ ಅವರೆಲ್ಲಿದ್ದಾರೆ, ಇವರೆಲ್ಲಿದ್ದಾರೆ, ಇವ್ರು ಯಾರು, ಅವ್ರು ಯಾರು ಅಂತ ಪೊಲೀಸರವರು ತನಿಖೆ ಮಾಡ್ತಿದ್ದಾರೆ. ದಾಪಿ ಅಂಜಿನಪ್ಪ ಅಂತ ಅವರು ಇದ್ದಾರೆ, ರಾಜ್ಯ ಉಪಾಧ್ಯಕ್ಷರು, ಅವ್ರ ಮನೆಗೆ ಹೋಗಿದ್ದಾರೆ. ಸುರೇಶ್ ಅಣ್ಣ ಅಂತ ಇದ್ದಾರೆ, ಅಲ್ಲಿನ ಭಾಗದ ಮುಖಂಡರುಗಳು, ಅವರೆಲ್ಲ ಅವ್ರ ಮನೆಗೆ ಹೋಗಿದ್ದಾರೆ. ಪುಟ್ಟೇಗೌಡ್ರು ಅಂತ ಅವ್ರ ಮನೆಗಳಿಗೆಲ್ಲ ಹೋಗಿದ್ದಾರೆ. ಎಲ್ಲರೂ ಏನಂದರೆ, ನಮಗೆ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಆಗುತ್ತೇನೋ ಅನ್ನೋ ಒಂದು ಭಯ ಆಯಿತಾ. ರ್ಯಾಲಿನಲ್ಲಿ ಯಾರು ಪಾಲ್ಗೊಂಡಿಲ್ಲ ಅಂಥವ್ರ ಹೆಸ್ರು ಆ ಕಂಪ್ಲೇಂಟಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ತುಂಬ ಜನ ಬಂದೇ ಇಲ್ಲ, ಲೀಡ್ರ್ಗಳಂತ ಇದ್ದಾರೆ. ಆ ಮುಖಂಡರುಗಳ ಮನೆಗೆಲ್ಲ ನುಗ್ಗಿದ್ದಾರೆ. ಆ ಮುಖಂಡರು ವಾಹನಗಳನ್ನೆಲ್ಲ ಸೀಸ್ ಮಾಡಿದ್ದಾರೆ. ಯಾರು ನಮಗೆ ಏನು ಬಾಡಿಗೆಗೋ ಏನಕ್ಕೋ ವೆಹಿಕಲ್ ಬಂದಿದ್ರೆ ಅದನ್ನು ಸಹ ಅರೆಸ್ಟ್ ಮಾಡಿದ್ದಾರೆ. ಎಷ್ಟು ಗಾಡಿಗಳು ಚಿಕ್ಕಜಾಲ ಸ್ಟೇಷನಲ್ಲಿ ನಿಂತಿದ್ದಾವೆ, ಅದನ್ನೊಂದು ಸ್ವಲ್ಪ ನೀವೇ ಹೋಗಿ ನೋಡ್ಬೋದು ಸರ್. ಅಂಥ ತಪ್ಪು ನಾವೇನು ಮಾಡಿದ್ದೀರಿ? ನಾರಾಯಣಗೌಡ್ರನ್ನ ಕರ್ಕೊಂಡು ಹೋಗಿ ನಾವು ಇದ್ವಿ 3 ಗಂಟೆ ತನಕನೂ ನಾವು ಅಲ್ಲೇ ಗೌಡ್ರ ಜೊತೆನೇ ಇದ್ವಿ. ಮೆಡಿಕಲ್ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನೇನು ನಾವು ಮನೆಗೆ ಬೆಳಗಿನ ಜಾವ 5 ಗಂಟೆಗೆ ಬಂದಿದ್ದೀವಿ. 6 ಗಂಟೆ ಅಷ್ಟೊತ್ತಿಗೆಲ್ಲ ಪೊಲೀಸ್ನವ್ರನ್ನ ಕಳಿಸ್ತಾ ಇದ್ದಾರೆ. ಕಾರ್ಯಕರ್ತರು ಮನೆಗಳಿಗೆಲ್ಲ ಕಳಿಸ್ತಾ ಇದ್ದಾರೆ. ಹೌದು, ನಮ್ಮ ಮನೆಗೂ ಬಂದಿದ್ದಾರೆ. ಒಂದು ಹೆಣ್ಮಕ್ಳು ಮನೆ ಅಂತಲೂ ನೋಡ್ತಾ ಇಲ್ಲ, ನಮ್ಮ ಮನೆಗೂ ಬಂದಿದ್ದಾರೆ. ಅಂದರೆ ಬಂದಿರೋರು ಪೊಲೀಸ್ನವರು ಅಂತಲೂ ನಂಬಕ್ಕಾಗಲ್ಲ ನಮಗೆ. ಯಾಕಂದರೆ ಯಾರ್ಯಾರೋ ಬರ್ತಾ ಇದ್ದಾರೆ, ಆಮೇಲೆ ಫೋನ್ ಕಾಲ್ಗಳು ಮಾಡಿಬಿಟ್ಟು ಬೆದರಿಕೆಗಳನ್ನ ಹಾಕ್ತಾ ಇದ್ದಾರೆ. ನೀವು ನಮ್ಮ ಅಂಗಡಿಗಳನ್ನ ಹೊಡೆದಾಕಿದ್ದೀರಾ, ನಮ್ಮ ಮಾಲ್ಗಳ ಹತ್ರ ಬಂದಿದ್ದೀರಾ, ನೀವು ನಿಮ್ಗಳನ್ನ ನಾವು ಸುಮ್ಮನೆ ಬಿಡಲ್ಲ, ಎಲ್ಲಿ ಓಡಾಡ್ತೀರಾ ನೀವು, ಆ ಥರ ಎಲ್ಲ ಬೆದರಿಕೆಗಳ ಕರೆಗಳು ಬರ್ತಾ ಇದೆ. ನಮಗೆ ಯಾವ ಥರ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಅಂದರೆ ಸರ್, ನಾವು ಹೊರಗಡೆಯಿಂದ ಓಡಾಡೋಕ್ಕೂ ಭಯ ಆಗ್ತಾ ಇದೆ, ಆ ಥರ ಮಾನಸಿಕ ಹಿಂಸೆಗಳನ್ನ ಕೊಡ್ತಾ ಇದ್ದಾರೆ. ಸರ್ಕಾರಕ್ಕೆ ನನ್ನ ನೇರ ಪ್ರಶ್ನೆ, ನಾವು ಹೋರಾಟಗಾರರು ಅನ್ನೋದು ನಿಮ್ಮ ಮನಸ್ಸಲ್ಲಿದೆಯಾ, ಕೊಲೆಗಡಕರು ಅನ್ನೋದು ನಿಮ್ಮ ಮನಸ್ಸಲ್ಲಿದೆಯಾ? ಇವತ್ತು ಕೊಲೆಗಡಕರನ್ನ ಹಾಗೂ ದರೋಡೆಕೋರರನ್ನ, ಈ ವಂಚಕರನ್ನ ಕರ್ಕೊಂಡೋಗಿ ಬಂಧಿಸೋ ರೀತಿಲಿ ಬಂಧಿಸಿ ಕಾರಾಗೃಹದಲ್ಲಿ ಇಟ್ಟಿದ್ದೀರಾ. ಉಳಿದಂಥ ಕಾರ್ಯಕರ್ತರನ್ನ ದುಷ್ಕರ್ಮಿಗಳ ಥರ ಬಿಂಬಿಸ್ತಾ ಇದ್ದೀರಾ. ಎಲ್ಲಿಗೆ ಬಂತು ನಮ್ಮ ರಾಜ್ಯ? ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡ ಪರ ಹೋರಾಟಗಾರರ ಮೇಲೆ ನಿಮ್ಮ ಹತ್ತಿಕ್ಕೋ ಅಂಥ ಕೆಲಸ ಬೇಡ. ನೀವು ಸೌಹೃದದಿಂದ ನೋಡಿ, ಸಿವಿಲ್ ಡ್ರೆಸ್ಸಲ್ಲಿ ಬರ್ತಾ ಇದ್ದಾರೆ. ID ಕಾರ್ಡ್ ಕೇಳಿದ್ರೆ ಏನು ಹೇಳಲ್ಲ, ಅವರು ಕೊಡ್ತಾ ಇಲ್ಲ. ಮತ್ತು ಟೈಮಲ್ಲೆಲ್ಲ ಬರ್ತಾ ಇದ್ದಾರೆ. ಹೌದು ಸರ್, ಯಲಹಂಕ ಸೈಡಲ್ಲಿ ಕರ್ನಾಟಕದಲ್ಲಿ ಏನು ಕನ್ನಡ ಪರ ಸಂಘಟನೆ, ಕನ್ನಡ ಉಳಿಬೇಕು, ಈ ನಾಡಿಗೋಸ್ಕರ, ಈ ನುಡಿಗೋಸ್ಕರ ಏನು ಹೋರಾಟ ಮಾಡಿದ್ದೀವಿ, ಈ ಹೋರಾಟನ ಈ ರಾಜ್ಯ ಸರ್ಕಾರ ಹತ್ತಿಕ್ಕುವಂಥ ಕೆಲಸ ಮಾಡ್ತಾಯಿದೆ. ಯಾಕೆ ಅಂದರೆ, ಸಾಮಾನ್ಯ ಕಾರ್ಯಕರ್ತರ ಮನೆಗಳ ಹತ್ರ ಪೊಲೀಸ್ನವ್ರು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಭಯಭೀತರನ್ನಾಗಿ ಮಾಡಿ ಮುಂದಿನ ಹೋರಾಟಕ್ಕೆ ಬರದೇ ಇರೋಂಥ ರೀತಿಲಿ ಮಾಡೋಂಥ ಪ್ರಯತ್ನ ಮಾಡ್ತಿದೆ. ಆದರೆ ಯಾವುದೇ ಕಾರಣಕ್ಕೂ
ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎ. ನಾರಾಯಣಗೌಡರ ನಾಯಕತ್ವದಲ್ಲಿ ಯಾವುದೇ ರೀತಿ ಹೋರಾಟ ಮಾಡೋಕ್ಕೆ ಸದಾ ಸಿದ್ಧವಾಗಿದೆ. ಹೋರಾಟ ನಿರಂತರವಾಗಿ ನಡೆಯುತ್ತೆ. ಮನೆಯವರಿಗೆ ಸ್ವಲ್ಪ ಗಾಬರಿ ಆಗಿರೋದು ಸತ್ಯ. ಯಾಕೆ ಅಂದರೆ ಪೊಲೀಸ್ನವರು ಒಳ್ಳೆ ಕಳ್ಳರ ಕಾಕರನ್ನ, ರೋಡಿ ಲಿಸ್ಟರ್ಗಳನ್ನ ಹುಡುಕ್ದಂಗೆ ಕನ್ನಡ ಪರ ಹೋರಾಟಗಾರರನ್ನ, ಅದರೊಳಗೂ ಸಾಮಾನ್ಯ ಹೋರಾಟಗಾರರನ್ನ ಗಮನಿಸ್ತಾ ಇದೀವಿ. ಗಂಭೀರ ಆರೋಪ ಇದು. ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಅಲಿಗೇಷನ್ ಇದು. ಮಧ್ಯರಾತ್ರಿ ಕರವೇ ಹೋರಾಟಗಾರರ ಕುಟುಂಬಸ್ಥರಿಗೆ ಬೆದರಿಕೆ ಹಾಕೋ ಪ್ರಯತ್ನ, ಮನೆಗಳಿಗೆ ನುಗ್ಗುವ ಪ್ರಯತ್ನ ಇದೆಯಲ್ಲ, ಪೊಲೀಸರು ಆ ಕರವೇ ಕುಟುಂಬದವರ ಜೊತೆಗೆ ನಡ್ಕೊಳ್ತಾ ಇರೋ ರೀತಿ ಬಹಳಷ್ಟು ಆತಂಕಕಾರಿಯಾಗಿದೆ. ಭಯೋತ್ಪಾದಕರ ಮನೆಗಳಲ್ಲ ಅವು. ಕನ್ನಡ ನಾಡಿಗಾಗಿ, ಕನ್ನಡದ ಪರ ಕೆಲಸಕ್ಕೆ ಅಂತ ಬೀದಿಗಿಳಿದು ಹೋರಾಟ ಮಾಡಿರೋರ ಕುಟುಂಬ ಅದು. ಅವ್ರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಹಾಗೆ ನಡ್ಕೊಂಡ್ರೆ ಸರಿಯಾಗಿರುತ್ತೆ. ನಿಮ್ಗೆ ಯಾರ್ದಾದ್ರೂ ಬಗ್ಗೆ ಮಾಹಿತಿ ಬೇಕಾ? ಕರೆಸಿ, ನೋಟಿಸ್ ಕೊಟ್ಟು ಕರೆಸಿ, ವಿಚಾರಣೆಗೆ ಬರ್ತಾರೆ, ಕೇಳ್ತಾರೆ, ಮಾಹಿತಿ ಬೇಕಾದ್ರೆ ತಿಳ್ಕೊಳ್ಳಿ. ಅದ್ಬಿಟ್ಟು ನೀವು ಅಸಂವಿಧಾನಿಕವಾಗಿ ನಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ.